ಅಪ್ಪಾಜಿ ಇವತ್ತು ಭತ್ತ ತೋರ್ಸಿ ಹೆಂಗದಾವೆ? ನಮ್ಮ ಯೋಗೇಶಪ್ಪನವರು ಇವಾಗ ಗೊಬ್ಬರ ತಿಂತಾರೆ. ಯಾವ ಗೊಬ್ಬರ ಇದು? ಸಾಕದೆ ಚೆನ್ನಾಗಿತ್ತು ಮೊನ್ನೆ. ಕಲಿಕೆ ಮುಂದೆ ಹೇ ಗಾಯ್ಸ್, ಎಲ್ಲರಿಗೂ HY ಕುಟುಂಬಕ್ಕೆ ಸ್ವಾಗತ ಅಂತ ಹೇಳ್ತಾ ಅಪ್ಪಾಜಿ ಇವತ್ತು ಭತ್ತ ತೋರ್ಸಿ ಹೆಂಗದಾವೆ? ಎಷ್ಟು ಸಲ ಹಾಕಿದ್ದೆ? 3 ದಿನಕ್ಕೆ ಹಿಂಗದ ನೋಡಿ ಫ್ರೆಂಡ್ಸ್, ಮೊಳಕೆ ಬಂದಿದ್ದಾವೆ. ಇವಾಗ ನಾವು ಇದನ್ನ ತಗೊಂಡು ಹೊಲಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಯೋಗೇಶಪ್ಪನವರು ಇವಾಗ ಗೊಬ್ಬರ ತಿಂತಾರೆ. ಯಾವ ಗೊಬ್ಬರ ಇದು? DAP. ಈಗ ಭತ್ತ ಹಾಕಕ್ಕಾರ ಹಾಕ್ಬೇಕಾ? DAP ಎಲ್ಲರಿಗೂ ಗೊತ್ತಿರುತ್ತೆ. ಹನಿ ಹನಿ ಕೂಡಿದ್ರೆ ಹಳ್ಳ ಅನ್ನಂಗೆ ಒಂದೊಂದು ಕಾಳು ಎಷ್ಟು ಇಂಪಾರ್ಟೆಂಟ್. ಯೋಗೇಶಪ್ಪನವ್ರು ತಗೋತಿದ್ದಾರೆ. ಈಗ ಚೀಲಕ್ಕೆ ಹಾಕೋಣ ಅಂತಂದ್ರೆ ಈಗ ಇಷ್ಟು ಒಂದು 5 kg ಅಷ್ಟು ಏನದು ಜಾಸ್ತಿನೇ ಇದೆ, ಅಷ್ಟು ನಾವು ತಗೊಂಡಿದ್ದೀವಿ. ಯೋಗೇಶಪ್ಪನವರು ತಗೊಂಡಿದ್ದಾರೆ ಗೊಬ್ಬರವನ್ನು. ಈಗ ಬಳ್ಳಿ ಅಂತ ತಗೊಂಡವಿ, ಹಿಂಗೆ ಚೆಲ್ಲಕ್ಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಬಳ್ಳಿ. ಇವಾಗ ನಾವು ಗಾಡಿ ತಗೊಂಡು ಹೋಗೋದೆ. ಸಾಕದೆ ಚೆನ್ನಾಗಿತ್ತು ಮೊನ್ನೆ. ನಾವು ಬಂದ್ವಿ ಗದ್ದೆಗೆ ರೀಚ್ ಆಗಿ ನೋಡ್ಬೋದು ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ನಾವು ಅಪ್ಪಾಜಿ ಮತ್ತೆ ಪಕ್ಕದ ಹೊಲದವರು ಕೂಡ. ಯಾರೋ ಬಂದ್ರಲ್ಲ, ಬರ್ತಿರ್ತಾರೆ. ಮೇವು ಕಾಯಿ ಬರೋದು ಮೇವಿಲ್ಲ ಇಲ್ಲಿ. ನೋಡ್ಬೋದು ಯಾವ ಥರ ಮಾತುಕತೆಯೊಂದಿಗೆ ನಡೀತಾ ಇದೆ ನಮ್ಮ ಅಪ್ಪಾಜಿಯ ಕೆಲಸ ಇನ್ನು ಗದ್ದೆಯಲ್ಲಿ. ಹಾಗೆ ಮಡಿ ಮಾಡೋಕ್ಕೆ ಎಲ್ಲ ನೆಲ ಆಮೇಲೆ ಸರಿ ಇದೆಯಲ್ಲ ಅಂತ ಹೇಳಿ ಮಣ್ಣನ್ನು ಕೂಡ ಕೊಚ್ಚಿ ನೀಟಾಗಿ ಮಡಿ ಮಾಡ್ತಾ ಇದ್ದಾರೆ ನಾವು ಅಪ್ಪಾಜಿ. ಈ ಕಡೆಯಲ್ಲಿ ಇವಣ್ಣ ಸಲ್ಕೆ ಥರ ಒಂದು ತಗೊಂಡು ಅದರಲ್ಲಿ ಎಳಿತಾ ಇದೆ. ತಗ್ಗು ಉಪ್ಪು ಇರೋದೆಲ್ಲ ಸಾಪಾಗಲಿ ಅಂತ ಹೇಳಿ ನಾವು ಅಪ್ಪಾಜಿ ಕಾಲಲ್ಲೇ ಮಾಡ್ತಾ ಇದೆ ಮಡೆನ. ನೀ ಹೇಳ್ಬೇಕ ಅಣ್ಣ ಪಾಪ ಏನೋ ಕೇಳ್ತೈತೆ. ಫೈನಲಿ ಮಣ್ಣನ್ನು ಹದ ಮಾಡಿ ಆಯಿತು. ಇವಾಗ ಆಲ್ಮೋಸ್ಟ್ ನಮ್ಮ ಅಪ್ಪಾಜಿದು ಹಾಗೆ ಕಾಲಲ್ಲಿ ಗೆರೆ ಹೊಡಿತಾ ಇದೆ ನೋಡ್ಬೋದು ಮಡೆ ಮಾಡಿ. ನಮ್ಮ ಅಪ್ಪಾಜಿ ನೆಲಕ್ಕೆ ಗೊಬ್ಬರ ಹಾಕಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತು ಫ್ರೆಂಡ್ಸ್. ಫಸ್ಟ್ ನಾವು ಭತ್ತ ಚೆಲ್ಲಕ್ಕಿಂತ ಮುಂಚೆ ಗೊಬ್ಬರ ಹಾಕಿ ಫುಲ್ ಹೊಲಕ್ಕೆ ಈ ಥರ ಮಡೆ ಮಾಡ್ಕೊಂಡಿರ್ತೀವಲ್ಲ ಅಲ್ಲೆಲ್ಲದಕ್ಕೂ ಕೂಡ ಗೊಬ್ಬರ ಹಾಕಬೇಕು. ಹಾಗೆ ಇಲ್ಲಿ ಅಂಕಲ್ ಕೂಡ ಅವರು ಕಾಲಲ್ಲಿ ಮಡಿ ಮಾಡಲಿಲ್ಲ, ಈ ಥರ ಸ್ಕೇಲ್ ಥರ ಒಂದು ರೀತಿಸ್ನ ಇಟ್ಕೊಂಡ್ಬಿಟ್ಟು ಮಡೆ ಮಾಡಿದ್ರು. ನೋಡ್ಬೋದು ನಮ್ಮ ಅಪ್ಪಾಜಿ ಸುತ್ತಲೂ ಕೂಡ ಗೊಬ್ಬರ ಎಲ್ಲ ಕಡೆ ಹಾಕ್ತಾ ಇದೆ. ಫಸ್ಟ್ ನಾವು ಹೊಲಕ್ಕೆ ಗೊಬ್ಬರ ಹಾಕಬೇಕು ಈ ತರ ಮಾಡ್ಕೊಂಡಾಗ. ಯಾವತ್ತು ಸೂಪರ್ ಒಂಚೂರು ಕಡ್ಕೊಳಕ್ ಬರಲ್ಲ, ಕಲ್ಸಿರೋದು ಕೆತ್ತಕ್ ಬರಂಗೈತ.
ಕಲಿಕೆ ಮುಂದೆ ಅದನ್ನ ಕರ್ಕೊಂಡ ಬರಲಿಲ್ಲ ಅಟಿಸದ್ ಬದಿಗೆ ಜಬ್ಬದಲ್ಲ ಅದನ್ನ ಕಡಿಬೇಕು 15 ಜಪ್ಪಿ. ಊಟ ಮಾಡ್ಕೊಂಬಂದ್ರ ಒಂದೇ ಬಂದು ಅಂಕಲ್ ಮಾಡಕತ್ತಾರ ನೋಡೋಣ. ಎಷ್ಟು ದಿವಸ ನೆನೆ ಹಾಕಿದ್ರಿ? ನೀವು ಹಾಕಿದ್ವಿ 3 ದಿವಸ. Oh my God. ನೋಡಿ ಇನ್ನೊಂದು ಹನಿ ಇದ್ರೆ ಮೂಗೊಳ್ಬೇಕು ಅಷ್ಟೇ ತಿರ್ಗಲ್ಲ ಮಿಡಿ ಕುಡ್ದ ಆರು ಕುಡ್ದ ಮೂಗು ಹೊಡೆಯೋದೇನ ಮುಳ್ಕೊಂತಾವು ಏನು ಸ್ವಲ್ಪ ಇಲ್ಲ ಬೇಡ ಇರ್ಲಿ ನೀರು ಇರಲಿ ನೀರು ಬರ್ತಕ್ಕಂಥ ಬಿಟ್ಟಾಗದು ಮಾಡಿ ಉಡಿಯ ಮಾಡಿ ಕಳ್ಸಿ ಪಾಠ ಅವರೆಕಾಯಿ ನೋಡ್ರಿ ಎಲ್ಲ ಕೆಲಸ ಮಾಡ್ಬೇಕು ಒಂದಲ್ಲೇನ ಬಂದಿತ್ತ ಮೊದಲಿಗ ಚೆಲ್ಲಿಗೆ ನಾವೇ ಇನ್ನು ಹೊಡ್ಯಾಕೆ ಹೋಗೋಣ ಅಂತಾನೆ ನಮ್ಮ ತಮ್ಮ ಬಂದಾರ ತಡೆಯಪ್ಪ ಆಮೇಲೆ ಬರ್ತಾನೆ ಅಂದ್ರು. ನಿನ್ನೆ ಬಾದಾಪುರ ಬೀಗ್ರು ಬಂದು ಹೊಲ ಆಟಾಡಿ ಹೋಗ್ಯಾರ. ನಿನ್ನೆ ಬಂದ್ರು ಬಾವೆ ಇಲ್ಲಿ ಕೆಲ ಮಿರ್ಚಿನ ಪಕ್ಕದ ಹೊಲ ನೋಡೋದು ಮಿರ್ಚಿ ತಿನ್ನೋದು. ಒಣ ಹಾಕಿ ತಡ ತಿನ್ನಬೇಕು ಬರೋರು ಸೆಕ್ಕಾಗಿ ನಮ್ಮ ಕಡೆಗೆಲ್ಲ ಹಾಕಲ್ಲ ತಾನೆ. ಅವು ಗಾಯ ಆಗಿದ್ರೆ ಒಣಗಾಯ ದಪ್ಪ ಇದ್ರೆ ಏನಾಗಲ್ಲ. ದಪ್ಪ ಆದ್ರೆ ಅದಕ್ಕೆ ಇವಾಗ ನೋಡ್ತಾ ಇದ್ದೀರಾ ಈಗ ಆಲ್ರೆಡಿ ಇಲ್ಲೆಲ್ಲ ಕೂಡ ಹಾಕಿದೆ ನಾವು ಅಪ್ಪಾಜಿ ಒಂದ್ ಕಡೆಯಿಂದ ಹಾಕಂತ ಬರ್ತಾ ಇದೆ ನೋಡಿ. ನಾನು ಅಷ್ಟು ಚೆನ್ನಾಗಿ ತೆಗ್ದಿದ್ದೀನಿ. ನಾವು ಅಪ್ಪಾಜಿ ಕೂಡ ಈ ತರ ಆಗ್ತಾ ಇತ್ತು. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಕೂಡ ನಾವು ಜೋಳ ಹಾಕಿದೀವಿ. ನೋಡ್ತಾ ಇದ್ದೀರಾ ಎಷ್ಟು ಸಕ್ಕತ್ತಾಗಿ ಕಾಣ್ತಾ ಇದೆ ಅಂದ್ರೆ ನಾವು ಅಪ್ಪಾಜಿ ಯಾವ್ದೋ ಇದು ಐಫೋನ ಮಾಡಿರೋ ತರ ಇದೆ ನೋಡ್ಬೋದು. ಸೂಪರ್ ಆಗಿ ಬಂದಿದೆ ನಾವು ಅಪ್ಪಾಜಿ ಕೆಲಸನೂ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ನಾವು ಮಾಡ್ತಿರೋ ವಿಡಿಯೋನು ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಫೋಟೋ ಕೊಡ್ಬೇಕು ಹಂಗೆ. ನಮ್ಮ ಅಪ್ಪಾಜಿನೂ ಕೂಡ ಹೀಗೆ ಆಗ್ತಾ ಇದಾರೆ. ಆ ಕಡೆ ನಮ್ಮ ಅಂಕಲ್ ಕೂಡ ಆ ಕಡೆ ಆಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಅಪ್ಪಾಜಿದು 2 ಮಡಿ ಹತ್ರ ಆಯ್ತು. ಈಗ ಮತ್ತೆ ನಾವು ಮತ್ತೊಂದು ಪುಟ್ಟಿ ತಗೊಂಡು ಈ ತರ ಭತ್ತವನ್ನ ಮತ್ತೆ ಚೆಲ್ಬೇಕು. ಯಾವ ತರ ಇದೆ ಅಂತ ಹೇಳೋದಕ್ಕೆ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಬರುತ್ತೆ ನೋಡಿ. ನಮಕ್ಕಂತ ನೀವು ಭಾಳ ಬೆಳಗ್ಗೆ ಇದಾವ ಎಂಟದವು ಈಡಾಗೋದಿಲ್ಲ. ಹಂಗಾಗಿ ಏನು ಮಾಡ್ತಾನೆ ಇವತ್ತು ಸಾಯಂಕಾಲ ಹಾಕೋದಂದ್ರೆ ಬೆಳಗ್ಗೆ ತೆಗೆದು ಹಾಕಿಬಿಡ್ತಾನೆ. ನಾನು ಇವತ್ತು ಚೆಲ್ಲಿದ್ರೆ ಅವು ಹಾಡ್ತಿದ್ದೆ ಇಲ್ಲಾಂದ್ರೆ ಕಲ್ತೈತಿ ಅದಕ್ಕೆ ಬಿಡ್ಸಕ್ಕಾಗಲ್ಲ ನಾನು. ಈ ಕಡೆ ಅಂಕಲ್ದು ಕೂಡ ಆಗಿದೆ ನೋಡ್ಬೋದು. ಹಾಕಿ ಭತ್ತವನ್ನ ಚೆಲ್ಲಿದ್ರು. ಆಲ್ಮೋಸ್ಟ್ ಇಬ್ರದ್ದು ಕೂಡ ಆಯ್ತು. ನಾವು ಈ ಸತಿ ಇಬ್ರು ಕೂಡ ಒಟ್ಟಿಗೆ ಮಾಡ್ತಿದೀವಿ. ಏನಕ್ಕೆ ಅಂದ್ರೆ
ಈ ತೋಟ ಬಂದ್ಮೇಲೆ ಈ ಪಕ್ಷಿಗಳ ಕಾಟ ಅಂತೂ ತುಂಬಾ ಜಾಸ್ತಿನೇ ಆಗೋಗಿರೋದ್ರಿಂದ ಒಂದೇ ಕಡೆ ಮಾಡಿದ್ರೆ ಇಬ್ರು ಕೂಡ ನೋಡ್ಕೋಬಹುದು ಅಂತ ಹೇಳಿ. ಈಗ ಕೇಳಿದ್ರು ನಾನೇ ಕೇಳ್ತಿದ್ದೆ ನಿನ್ನ ಮತ್ತೆ ಅದಕ್ಕೆ ನಾನು ಮತ್ತೆ ಕೇಳಿ ನಾನು ಅಂಬದು ಆ ಗದ್ದಿಂದ ಕಿತ್ಕೊಂಬತ್ತಲ್ಲ ಒಂದು ವರ್ಷ ಹಂಗೆ ನಾವು ಕಿತ್ಕೊಂಬತ್ತಲ್ಲ ಅವು ಇಳುವರಿನೇ ಬರಲಿಲ್ಲ. ಇವನು ಮನೆ ಬತ್ತ ಚೆಲ್ತಾನಿಂದ ನಾನೇ ಅಂದೆ ಆವಾಗಲೇ ಇಳುವರಿ ಬರ್ದಿರಲ್ಲ ಅವು ಹೋದಷ್ಟು ಅವನು ಮನೆ ಬತ್ತ ಚೆಲ್ದ ತಂದು ಸುಮ್ಮನೆ ಅವ್ನಿಗೆ ದುಡ್ಡು ಕೊಟ್ಟು ಇಳುವರಿ ಬರ್ದಿಲ್ಲ. ಹಂಗೆ ನಾನು ಈ ಮಳೆ ಹೆಂಗೆ ಏನೋ ಇವನು ಸುಮ್ಮನೆ ದಂಡ ಕತೆ 1,000 ಅಂತ ನಾನು ಹಿಂಗೆ ನೋಡಿ ಏನು 1,000 ಯಾರು ಅಂಗಡಿ ತಂತೀರಿ ನೀವು? 900 ಹಾಕಿತ್ತು 50 ಅಂದ 900 ಕಣ ಶುಭ ಸಂಘ 950 ಕೊಟ್ಟದ್ದು ಮುಗಿಸಿ ಎಲ್ಲ ಇಲ್ಲೇ ನಾನು 1,000 ರೂಪಾಯಿಂದ ಅವನು 950 ಅಂದ. ಯಾಕಪ್ಪ ಅಂದೆ 100 ವಾಪಸ್ ಕೊಟ್ಟ. ಏನು 900 ತಗೊಂಡು ನಾನು 850. ದಂಡ ಕಟ್ಟಿ ಯಾಕೆ ದಂಡ ಕಟ್ಟಿ ಭತ್ತ ಬೆಳಕಲ್ಲ ಬಾರ್ ನೀರಿಗೆ ಹಾಯ್ ಮಳೆಗಾಲದಾಗ ನೀನು ತೋಟ ನೀರು ಹತ್ಯ ಹಂಗಲ್ವ ಹೊಡ್ಕೊಂಡೆ ಬೇಕಾರ ನೀರು ಬೇಕಾ ಹೇಯ್ ನಮ್ಮ ಬೋರ್ ಹಚ್ಚ ಅದ್ರಲ್ಲಿ ಬದುಕಿದೈತಿ ಹೊಡ್ಕೊಳಕ್ಕೆ ನೀರಿದ್ರೆ ಸಾಕು. ಆಮೇಲೆ ಹೆಂಗ ನಡೀತತಿ ಒಂದೇ ಅಲ್ಲ ನಿನ್ನೆ ಸ್ಟಾರ್ಟ್ ಮಾಡಿದ್ದ ಸಣ್ಣ ಬರೋದಲ್ಲ ಬಿಟ್ಬಿಟ್ಟು ಹೊಡಿತಿತ್ತಲ್ಲ ನೀರು ಕಮ್ಮಿ ಇದಾವ. 2 ಬೋರ್ 3 ಬೋರ್ ಮಾಡಿಸ್ತಾನೆ. ನೀರು ಭಾಳ ಸಣ್ಣಕ್ಕದಾವಣ ಇವು. ನೀರು ಹಚ್ಚಿನ ಮಟ್ಟ ನೀರು ಆದ್ರೆ ಸಾಕು. ನಮ್ಮವ್ರ ನೀರು ಹೋಗಿದಾವ ಇದ್ರಾಗ ನಿನ್ನ ಬಂದಿದ್ದಲ್ಲ ನೀನು. ನೀರು ಭಾಳ ನಿಂತವನಪ್ಪ ತಳ್ಳಿಗೆ ಬಗರ್ ಬತ್ ಹೋಗತ್ತಾನಪ್ಪ ಹೋಗೋದಲ್ಲ ತಮ್ಮರ ಸಾಕ್ಷಿ ಹೆಂಗೆ ಜೋರ್ ಮಳೆ ಬರ್ತದ್ರಿ ಏನ್ ಮಾಡ್ತೀರಾ? ಮಳೆಯಾಗೆ ಚೆಲ್ಲಿದ್ರು ಹಿಂಗೆ ಹಿಂಗೆ ರೆಡಿ ಮಾಡಿ ಕೊಂಡು ಹೊಡೆದೆ ಅಡ್ಸ್ಕೊಂಡು ಹೊಡಿತು. ನಮ್ಮ ಬಸ್ಸುಂಗರ್ ಸಣ್ಣನವಾಗ 5ನೇ ಕ್ಲಾಸ್ ಸಿಕ್ಕುದ್ದ ಮಣಕಾಲು ಉದ್ದ ನೀರು ಬೆಳಕಂದ್ರೆ ಸೋಮಾರ ಚೆಲ್ಲಿ ಹೋಗಿದ್ದೆ ಮಣಕಾಲು ಉದ್ದ ನೀರು 2 ದಿನಕ್ಕೆ ನೀರು ಕಮ್ಮಿ ಆಗಿದ್ದು ಬೆಳೋ ಹೋಗಾಗಿದ್ದು. ಏನೂ ಆಗಲ್ಲ ನೆಲ ಹಿಡ್ಕತ್ತ ನೆಲ ಹಿಡಿದ್ರೆ ಸಾಕದು ಕುಯ್ಸ್ ಮೇಲೆ ಏನೂ ಆಗಲ್ಲ. ಕಸರತ್ತಿ ಸಿಕ್ಕೊಂಡ್ಬಿಡ್ತೈತಿ ಅಂತ ಅಷ್ಟೇ. ಮಠ ಚೆಲ್ಲೋದಂತಾನೆ ನಾನು ಚಾಕ್ರಿ ತರ್ತಿಲ್ಲ ಕೊಚ್ಕೊಂಡು ಹಂಗ ಇದು ಮಾಡ್ತೀನಿ ನಾನು. ಏನೇ ಹಿಂಗೆ ಹಾಕತ್ತಾರಲ್ಲ ನೋಡಂಗ ನಾವು ಬೆಳೆದಲ್ಲ ಚೆನ್ಕನಕ್ಕೆ ಅದಕ್ಕೆ ಹೊಡ್ಸಿದ್ದು. ಈಗ ಕಾಯ ಪರಿಚಯ ಬಂದದ್ನಲ್ಲ ಈಗ ಜೋಳ ಬಿತ್ತಕ್ಕ ಮತ್ತೆ ಹೊಡ್ಸಿದ್ದೆ. ಈಗ 4-5 ಪಟ್ಟು ಹೊಡೆದಂತ ಇದು ಹೊಡೆದಂಗೆ ಹುಲ್ಲು ಹೆಂಗಿತ್ತಿದ್ರಾಗ ಹೆಂಗೆ ನೋಡ್ ಕಸ. ಅಪ್ಪಾಜಿ ಎಲ್ಲ ಕಡೆ ಹಾಕಿ ಮತ್ತೆ ಒಂದು ರೌಂಡ್ ಎಲ್ಲ ಕಡೆ ಇರೋಂತಹ ಭತ್ತ ಇರೋದನ್ನ ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀವಿ. ಈ ಥರ ಹಾಕಿ ಮಳೆಗೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಇದು ಅಂತ ಹೇಳಿ. ಆಲ್ಮೋಸ್ಟ್ ರೈತರಿಗೆಲ್ಲ ಗೊತ್ತಿರುತ್ತೆ. ರೈತರಂದರೆ ಎಲ್ಲರೂ ಹಳ್ಳಿಯವರಿಗಂತೂ ಗೊತ್ತೇ ಇರುತ್ತೆ ಭತ್ತ ಯಾವ ಥರ ನಾಟಿ ಮಾಡೋಕ್ಕೆ ಮುಂಚೆನೇ 1 ತಿಂಗಳು ಈ ಥರ ಹಾಗೆ ಮಾಡ್ತಾರೆ ಅಂತ ಹೇಳಿ. ಇದನ್ನು ಹಾಗೆ ಅಂತ ಕರೀತಾರೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ನಮಗೆ ಸಪೋರ್ಟ್ ಮಾಡಿ. ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ನಮ್ಮ ಅಪ್ಪಾಜಿಯ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇತ್ತು ಅಂತ ಹೇಳಿದ್ರೆ ಇನ್ನು ಮೋರ್ ವಿಡಿಯೋಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಕೆಸರ ಭತ್ತ ನೋಡಿ ಮಾಡಿ
ನೀರು ಇಟ್ಕೊಂಡು ನಾನು ನೀರು ತೆಗಿಲೇಬೇಡ ಅಂತಿದ್ದು ಹಂಗೆ ನೀರಾಗ ಹೋಗ್ತಿದ್ದು ನಾನು ನೀರು ಇಟ್ಕೊಂಡು ನಾಳೆ ಬೈನ ತೆಗಿತಿದ್ದು ನೋಡಿ ಹೋದ ವರ್ಷ ಅದಕ್ಕಿನ್ನ ರಾಡಿಗಿತ್ತು ಅದ್ರಾಗೆ ಹೊಸಕಿತ್ತು ನಾವಪ್ಪ ಏನಾಗಲ್ಲ. ನೀರು ಇಟ್ಕೊಂಡು ನೀರಿನ ಬೆಳೆ ಇದೆ ಇದು ಭತ್ತ. ಭತ್ತ ನಮ್ಮನೆಯ ಅತ್ತ ಅಂತ ಹೇಳಿ ನಮ್ಮ ಅಗಿ ಕೆಲಸ ಇಲ್ಲಿಗೆ ಸಂಪೂರ್ಣವಾಗಿ ಮುಗಿದಿದೆ. ನೋಡ್ಬೇಕು ಇನ್ನೊಂದು 5 ದಿವಸ ಇದನ್ನ ಚೆನ್ನಾಗಿ ನಾವು ಕಾಯ್ಬೇಕು. ಬೆಳಗ್ಗೆ ಹೊತ್ತು ಮತ್ತೆ ಸಂಜೆ ಹೊತ್ತು ಪಕ್ಷಿಗಳ ಆಹಾರವಾಗಿ ಹುಡುಕೆ ಬಂದ್ಬಿಡ್ತಾವೆ ಮತ್ತೆ ಸಾಲಾಗಿ. ನಾವು ಬೆಳಗಿನ ಜಾವ 8 ಗಂಟೆವರೆಗೂ ಕಾಯ್ಲಿಲ್ಲ ಅಂತ ಹೇಳಿದ್ರೆ ಪಕ್ಷಿಗಳು ಒಳ್ಳೆ ಗುಂಪಾಗಿ ಬಂದು ಒಳ್ಳೆ ಆಹಾರ ಸಿಕ್ತಲ್ಲ ಅಂತ ಮೇಯ್ಕೊಂಡ್ಬಿಡ್ತಾವು. ಅದಕ್ಕೋಸ್ಕರ ನಾವು ಬೆಳಗ್ಗೆ ಮತ್ತೆ ಸಂಜೆ ಒಂದು 6 ದಿವಸ ಕಾದ್ಬಿಟ್ರೆ ಆಮೇಲೆ ಸೂಪರ್ ಆಗಿರುವಂತಹ ಭತ್ತ ನಾಟಿ ಮಾಡೋಕ್ಕೆ ಹೋಗ್ತಾ ಇರ್ತದೆ, ಚೆನ್ನಾಗಿ ಬರ್ತಿರ್ತದೆ. ನಮ್ಮ ಅಪ್ಪಾಜಿ ಕೂಡ ಎಲ್ಲ ಕಡೆ ಆಗ್ತಾ ಇದೆ ಈ ತರ ನೋಡ್ಬೋದು. ಅದು ಚೆನ್ನಾಗಿ ಮಣ್ಣಿಗೆ ಹತ್ಕೊಳ್ಳಿ ಅಂತಾರೆ ಈ ತರ ನಮ್ಮ ಅಪ್ಪಾಜಿ ಬಡ್ದು ಆಗ್ತಾ ಇದೆ. ಆಯ್ತು ನಮ್ಮ ಅಪ್ಪಾಜಿ ಹಾಕಿದ್ದು ನೋಡ್ಬೋದು ಬಳ್ಳಿ ಖಾಲಿಯಾಗಿದೆ. ಹೆಚ್ಚು ಕಡಿಮೆ ನಿಮ್ದು ಹೊಡೆದು ಮುಂದೆ ಬಿತ್ತಿದ್ವಿ ಚೆಟ್ ಹಚ್ಚಿರವ್ರು. ನಾವು ಹಚ್ಚಲ್ಲ. ನಾನು ಆಧಾರದಿಂದ ಸಣ್ಣ ಹೊಕ್ಕಿತ್ತಾರ ಬಿತ್ತು ಲೂಟು ಹೊಡಿಸಿದೆ. ಅದಕ್ಕೆ ಕೊಡಿ ಸಾಲು ಹೊಡಿಯೋನವನೇ ಲೂಟು ಹೊಡಿಯೋನೇ ಗೊಬ್ಬರ ಹಾಕೋರು ಬೀಜ ಹಾಕೋರು ಅದಕ್ಕೆ ಕೊಡ್ತೀನಿ ನೀವು ಸುಂದ್ರಿಗೆ 5 ಸಾವಿರ. ಅಂತೂ ಇತ್ತು ಭತ್ತ ಚೆಲ್ಲ ಆಯಿತು ಸ್ನೇಹಿತರೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.